ಪ್ರತಿ ಭಾನುವಾರ ಬಂತಂದರೆ ಈ ಏರಿಯಾದಲ್ಲಿ ಒಂಥರ ಹಬ್ಬದ ಥರ ವಾತಾವರಣ ಆಗ್ತಿದೆ. ಫ್ಯಾನ್ಸ್ಗಳ ಪ್ರೀತಿಯಿಂದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಸೊ ಅಭಿಮಾನಿಗಳನ್ನ ಮತ್ತೆ ಭೇಟಿ ಆಗುತ್ತೆ. ಒಂದು ಸಾರನೇ ಬರಬೇಕು, ಒಂದು ಆಶೀರ್ವಾದ ಮಾಡ್ತಾರೆ, ಎಷ್ಟು ತಾಯಿ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ, ಜೊತೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಅಂದರೆ ನಿಜವಾಗ್ಲೂ ಐ ಫೀಲ್ ನೈಸ್. ನನಗೆ ತುಂಬಾ ಖುಷಿ ಆಗುತ್ತೆ. ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನಿಸುತ್ತೆ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ನೆಲ್ಲೋ ಟಿ ವಿ ನೋಡಿಕೊಂಡು ಇನ್ನೆಲ್ಲೋ ಫ್ರೆಂಡ್ಸ್ ಜೊತೆ ಆಟಾಡೋದಕ್ಕಿಂತ ಇದು ಒಂದು ಕ್ವಾಲಿಟಿ ಟೈಮ್ ಅಂತ ಜೆನ್ಯೂನ್ ಆಗಿ ಅನಿಸುತ್ತೆ. ಸೊ ರಿಯಲಿ ಹ್ಯಾಪಿ. ಒಂದಷ್ಟು ಬೇಡಿಕೆಗಳ ಜೊತೆ ಬರ್ತಾರೆ. ಮಗುನ ಕರ್ಕೊಂಡು ಆ ಥರದ ಆಸೆಗಳೆಲ್ಲ ವ್ಯಕ್ತಪಡಿಸ್ತಾರೆ. ಹೇಗೆ ಇಲ್ಲ, ಮಗು ಹೆಸರಿಡಿ ಅಂತ ಅಂದಾಗ ಅವ್ರು ಇಷ್ಟೇ ಫೋರ್ಸ್ ಮಾಡಿದ್ರು ಅದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಶಾಸ್ತ್ರೋಕ್ತವಾಗಿ ಮಕ್ಕಳ ಹೆಸರಿಡಬೇಕು. ನಮ್ಮ ಆಸ್ಟ್ರಾಲಜಿ ಪ್ರಕಾರನೇ ಇರಬೇಕು. ನಮ್ಮ ಹಿಂದೂ ಕಲ್ಚರಲ್ಲಿ ಸೊ ಹೆಸರು ಅದೆಲ್ಲ ಇರುತ್ತೆ. ಅದನ್ನು ಫಾಲೋ ಮಾಡಬೇಕು. ಅಭಿಮಾನ ಎಲ್ಲ ಅದಕ್ಕಿಂತ ಇಂಥದ್ದಲ್ಲ. ಸೊ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಇನ್ನು ಇನ್ಫ್ಯಾಕ್ಟ್ ಅವರೇ ಹೆಸರಿಟ್ಟಾದ್ಮೇಲೆ ಕಿವಿಯಲ್ಲಿ ಹೇಳೋ ಅಂದಾಗ ಹೇಳಿರೋದು ಉಂಟು. ಬಟ್ ನಾನೇ ಹೆಸರಿಡೋ ಅಂದಾಗ ಎಷ್ಟೇ ಫೋರ್ಸ್ ಮಾಡಿದ್ರು ಅದು ನಾನು ಎಕ್ಸೆಪ್ಟ್ ಮಾಡೋದು. ಪ್ರತಿ ಭಾನುವಾರ ಎಷ್ಟು ಹೊತ್ತು ಅಂತ ಇದಕ್ಕೆ ಅಂತ ಈಗ ಒಂದೂವರೆ ವಾರ ಪ್ರತಿ ವೀಕ್ 2 hours ಆಗುತ್ತೆ. ಪ್ರತಿ ವೀಕ್ ಈಗನೇ ಇರ್ತದೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಸರ್. ನಿಮ್ಮ ಕೆಲವೇ ದಿನಗಳು ಲೆಕ್ಕ ಹಾಕ್ಬೋದು, ಗಂಟೆಗಳು ಲೆಕ್ಕ ಹಾಕ್ಬೋದು. ಯಾವ ಥರ ಕೆಲಸ ಮಾಡ್ತೀವಿ? ಅಕ್ಟೋಬರ್ 11 ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಮಗೆ ಬಜೆಟ್ ಕನ್ಸ್ಟ್ರೈನ್ ಇದೆ. ಇರೋ ಬಡ್ಜೆಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಬೇಕು ಮಾಡ್ತಾಯಿದ್ದೀವಿ. ದಿಸ್ ಟು ವಿಲ್ ಪಾಸ್ ಡೆಫಿನೆಟ್ಲಿ. ಮಾಡ್ತಾಯಿದ್ದೀವಿ, ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೀವಿ ಟು ರೀಚ್ ಔಟ್. ನಮ್ಮ ಕನ್ನಡ ಕಲಾಭಿಮಾನಿಗಳು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಒಂದು ಪ್ರಯತ್ನ ಮಾಡಿದ್ದೀವಿ. ಈಗ ಪಬ್ಲಿಸಿಟಿ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಒಂದು ಲಿಮಿಟೆಡ್ ಬಜೆಟ್ ಡೆಫಿನೆಟ್ಲಿ ಸೆನ್ಸರ್ ಆಗಿದೆಯಾ ಸರ್? ನಾಳೆ ಸೆನ್ಸರ್. ಫ್ಯಾನ್ಸ್ ಎಲ್ಲ ಬಂದು ಡೈಲಾಗ್ ಹೇಳುವಾಗ ಅಥವಾ ಹಾಡುಗಳೆಲ್ಲ ಹೇಳುವಾಗ ಧ್ರುವ ಸರ್ ಯಾಕೆ ಏನು ಎಕ್ಸ್ಪ್ರೆಷನ್ ಕೊಡೋದಿಲ್ಲ, ಸುಮ್ಮನೆ ನಿಂತಿರ್ತಾರೆ ಅನ್ನೋದು? ಏನು ಮೇಡಮ್, ಅವ್ರು ಆಡಿದಾಗ ಒಂದು ಡ್ಯಾನ್ಸ್ ಮಾಡೋದು ಅಲ್ಲ ಸರ್, ಸ್ಮೈಲ್ ಮಾಡಲ್ಲ, ಸುಮ್ಮನೆ ಅಂದ್ರೆ ಆಳ್ವಾಗ ಒಳಗೆ ಹೋಗ್ತಾರೆ. ಇಲ್ಲ, ಏನು ಬರ್ದಿದ್ದಾರೆ. ಯಾಕೆಂದರೆ ನಮಗೆ ಟ್ಯಾಲೆಂಟ್ ಅವರಲ್ಲಿ ಸೊ ಬರ್ದಿದ್ದಾರೆ ಅಂದಾಗ ನಾನು ಕೇಳಬೇಕಲ್ಲ. ಸೊ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾರೆ. ತುಂಬ ಕಲಿಯೋದು ಎಲ್ಲರೂ ಎಲ್ಲರೂ ಬೆಳಗಿನ ಜಾವ ಇತ್ತು ಹುಬ್ಬಳ್ಳಿ ಧಾರವಾಡ ದಾವಣಗೆರೆಯನ್ನೆಲ್ಲ ಬರ್ತಾರೆ. ಅಂದರೆ ನಾವು 10:30 ಮೀಟ್ ಮಾಡ್ತೀನಿ ಅಂದರೆ 4 ಗಂಟೆ ಹೋಗಿ ಸ್ವಂತ ದುಡ್ಡಲ್ಲಿ ಬರ್ತಾರೆ. ಅವರೇ ದುಡ್ದಿರೋ ಅಂಥ ದುಡ್ಡಲ್ಲಿ ಬರ್ತಾರೆ. ಸೊ ನೈಟ್ ಬೇಗ ಮಲ್ಕೊಂಡು ಬೆಳಗ್ಗೆ ಬಸ್ ಇಟ್ಕೊಂಡು ಅಥವಾ ಅದರಿಂದ ನಾವು ಏನು ಕಲಿಬೋದು ಅಂದರೆ ಒಂದು ಪ್ರಿನ್ಸಿಪಲ್ ಲೈಫ್ ಆರ್ಗನೈಸ್ಡ್ ಆಗುತ್ತೆ. ಸೊ ಇಲ್ಲ ಅಷ್ಟು ದೂರದಿಂದ ಬಂದು ಅಲ್ಲೆಲ್ಲೋ ಹಿಂದೆ ನಿಂತಿರ್ತಾರೆ. ನೀವು ಹೇಳ್ದಂಗೆ ಇಲ್ಲೆಲ್ಲ ಹಾಡಾಡಿ ಡೈಲಾಗ್ಸ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಬಂದು ಸೆಲ್ಫಿ ತೊಗೊಂಡು ಹೋಗ್ತಾರೆ. ಅವರಿಂದ ನಾವು ಪೇಷನ್ಸ್ನ ಕಲಿಬೇಕು. ಇಲ್ಲಿ ಬಂದು ನನಗಿಂತ ಚೆನ್ನಾಗಿ ಡೈಲಾಗ್ ಹೇಳಬೇಕು ಅಂತಾರೆ, ಚೆನ್ನಾಗಿ ಹೇಳ್ತಾರೆ, ಇನ್ನು ಕೆಲವರು ಹಾಡಾಡ್ತಾರೆ. ಸೊ ಅದರಿಂದ ನಾವು ಅವ್ರ ಕಾನ್ಫಿಡೆನ್ಸ್ನ ಕಲಿಬೇಕು. ಸೊ ಅವರಿಂದನೇ ಕಲಿಯೋದು ತುಂಬ ಇರುತ್ತೆ. ಕೆಲವು ದಿನಗಳಲ್ಲಿ ನಿಮ್ಮ ಬರ್ತಡೇ ಇದೆ ಅಣ್ಣ, ಕೆಲವು ದಿನಗಳಲ್ಲಿ ಬರ್ತಡೇ ನಿಮ್ಮದು ನೋಡ ಅದನ್ನ ಹೇಳಿದ್ರೆ ಸರ್, ಈ ದಾವಣಗೆರೆಗೆ ಏನೋ ಶಿಫ್ಟ್ ಅಲ್ಲೇನೋ ಸೆಲೆಬ್ರೇಟ್ ಮಾಡ್ತೀರಿ ಏನೋ ಕೇಳ್ಪಡ್ತೀವಿ. ಈ ಸತಿ ಬರ್ತೀವಿ. ಪ್ರೀ ರಿಲೀಸ್ ಇವೆಂಟು ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಗೊತ್ತಾಗುತ್ತೆ ನಾಳೆ ಅನೌನ್ಸ್ ಮಾಡ್ತಾರೆ. ನಾಳೆ ಅಲ್ಲ ಅಂದರೂ ನಾಡಿದ್ದು ರಿಲೀಸಕ್ಕೆಲ್ಲ ಅನೌನ್ಸ್ ಮಾಡ್ತಾರೆ. ಸೊ ಕೆಲವು 11ಕ್ಕೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತ ಬರಲ್ಲ. ಈಗಲೂ ಕೂಡ ಮಾತಾಡ್ತಿದ್ದಾರೆ ಹೊರಗಡೆ ಇಂಡಸ್ಟ್ರಿ ಕಷ್ಟ ಇದೆ ಅಂತ. ಸೊ ಅದು ಈಗ ಕೊನೆಯ ಹಂತದ್ದು ಏನು ಹೇಳೋದು? ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ರಿಗೂ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಟೈಮ್ ಕೊಟ್ಟಿದ್ದಕ್ಕೆ ಎಲ್ಲ ಚೇಂಜ್. ಪ್ರತಿ ಭಾನುವಾರ ಬಂತಂದರೆ ಈ ಏರಿಯಾದಲ್ಲಿ ಒಂಥರ ಹಬ್ಬದ ಥರ ವಾತಾವರಣ ಆಗ್ತಿದೆ. ಫ್ಯಾನ್ಸ್ಗಳ ಪ್ರೀತಿಯಿಂದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಸೊ ಅಭಿಮಾನಿಗಳನ್ನ ಮತ್ತೆ ಭೇಟಿ ಆಗುತ್ತೆ. ಒಂದು ಸಾರನೇ ಬರಬೇಕು, ಒಂದು ಆಶೀರ್ವಾದ ಮಾಡ್ತಾರೆ, ಎಷ್ಟು ತಾಯಿ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ, ಜೊತೆಗೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಅಂದರೆ ನಿಜವಾಗ್ಲೂ ಐ ಫೀಲ್ ನೈಸ್. ನನಗೆ ತುಂಬಾ ಖುಷಿ ಆಗುತ್ತೆ. ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನಿಸುತ್ತೆ. ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಇನ್ನೆಲ್ಲೋ ಟಿ ವಿ ನೋಡಿಕೊಂಡು ಇನ್ನೆಲ್ಲೋ ಫ್ರೆಂಡ್ಸ್ ಜೊತೆ ಆಟಾಡೋದಕ್ಕಿಂತ ಇದು ಒಂದು ಕ್ವಾಲಿಟಿ ಟೈಮ್ ಅಂತ ಜೆನ್ಯೂನ್ ಆಗಿ ಅನಿಸುತ್ತೆ. ಸೊ ರಿಯಲಿ ಹ್ಯಾಪಿ.
ಒಂದಷ್ಟು ಬೇಡಿಕೆಗಳ ಜೊತೆ ಬರ್ತಾರೆ, ಒಂದು ಮಗುನ ಕರ್ಕೊಂಡು ಮಗು ಹೆಸರಿಗೆ ಇನ್ನೊಂದು ಆ ಥರದ ಆಸೆಗಳೆಲ್ಲ ವ್ಯಕ್ತಪಡಿಸ್ತಾರೆ. ಹೇಗೆ ಇಲ್ಲ, ಮಗು ಹೆಸರಿಡಿ ಅಂತ ಅಂದಾಗ ಅವ್ರು ಇಷ್ಟೇ ಫೋರ್ಸ್ ಮಾಡಿದ್ರು ಅದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಶಾಸ್ತ್ರೋಕ್ತವಾಗಿ ಮಕ್ಕಳ ಹೆಸರಿಡಬೇಕು. ನಮ್ಮ ಆಸ್ಟ್ರಾಲಜಿ ಪ್ರಕಾರನೇ ಇರಬೇಕು. ನಮ್ಮ ಹಿಂದೂ ಕಲ್ಚರಲ್ಲಿ ಸೊ ಹೆಸರು ಅದೆಲ್ಲ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಅಭಿಮಾನ ಎಲ್ಲ ಅದಕ್ಕಿಂತ ಇಂಥದ್ದಲ್ಲ. ಸೊ ನಾನು ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಇನ್ನು ಇನ್ಫ್ಯಾಕ್ಟ್ ಅವರೇ ಹೆಸರಿಟ್ಟಾದ್ಮೇಲೆ ಕಿವಿಯಲ್ಲಿ ಹೇಳು ಅಂದಾಗ ಹೇಳಿರೋದು ಉಂಟು. ಬಟ್ ನಾನೇ ಹೆಸರಿಡು ಅಂದಾಗ ಇಷ್ಟೇ ಫೋರ್ಸ್ ಮಾಡಿದ್ರು ಅದು ನಾನು ಎಕ್ಸೆಪ್ಟ್ ಮಾಡಿ. ಪ್ರತಿ ಬಾಲ್ ಎಷ್ಟು ಹೊತ್ತು ಅಂತ ಒಂದು ಇದಕ್ಕೆ ಅಂತ ನಾನು ಈಗ ಒಂದೂವರೆ ಪ್ರತಿ ಇನ್ನೂ 1-2 hours ಆಗುತ್ತೆ. ಪ್ರತಿ ವೀಕ್ ಈಗನೇ ಇರ್ತದೆ. ವೀಕೆಂಡ್ ಪ್ಲಾನ್ ಅಂತ ಹೇಳಿದ್ರಲ್ವ ಸರ್, ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದು ಆ ಥರ ಏನು ಪ್ಲಾನ್ಸ್ ವೀಕೆಂಡ್ ಇಲ್ವಾ ಅಂತ ನೀವು ಹೇಗೆ? ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಇದು VIP-ಗಳಲ್ವ ಸರ್? ಪರವಾಗಿಲ್ಲ. ಮಾಡ್ತೀನಿ ನಾವು ಸರ್, ಇನ್ನೊಂದು ಕೆಲವೇ ದಿನಗಳು ಲೆಕ್ಕ ಹಾಕ್ಬೋದು, ಗಂಟೆಗಳು ಲೆಕ್ಕ ಹಾಕ್ಬೋದು. ಯಾವ ಥರ ಕೆಲಸ ಮಾಡಿದ್ದೀವಿ? ಅಕ್ಟೋಬರ್ 11 ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಮಗೆ ಬಜೆಟ್ ಕನ್ಸ್ಟ್ರೈನ್ ಇದೆ. ಇರೋ ಬಡ್ಜೆಟಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಬೇಕು ಮಾಡ್ತಾಯಿದ್ದೀವಿ. ದಿಸ್ ಟು ವಿಲ್ ಪಾಸ್ ಡೆಫಿನೆಟ್ಲಿ. ಮಾಡ್ತಾಯಿದ್ದೀವಿ, ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾಯಿದ್ದೀವಿ ಟು ರೀಚ್ ಔಟ್. ನಮ್ಮ ಕನ್ನಡ ಕಲಾಭಿಮಾನಿಗಳು ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಒಂದು ಪ್ರಯತ್ನ ಮಾಡಿದ್ದೀವಿ. ಈಗ ಪಬ್ಲಿಸಿಟಿ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಒಂದು ಲಿಮಿಟೆಡ್ ಬಜೆಟ್ ಡೆಫಿನೆಟ್ಲಿ ಸೆನ್ಸರ್ ಆಗಿದೆಯಾ ಸರ್? ನಾಳೆ ಸೆನ್ಸರ್. ಫ್ಯಾನ್ಸ್ ಎಲ್ಲ ಡೈಲಾಗ್ ಹೇಳುವಾಗ ಅಥವಾ ಹಾಡುಗಳೆಲ್ಲ ಹೇಳುವಾಗ ಧ್ರುವ ಸರ್ ಯಾಕೆ ಏನು ಎಕ್ಸ್ಪ್ರೆಷನ್ ಕೊಡೋದಿಲ್ಲ, ಸುಮ್ಮನೆ ನಿಂತಿರ್ತಾರೆ ಅನ್ನೋದು? ಏನು ಮೇಡಮ್, ಅವ್ರು ಆಡಿದಾಗ ಒಂದು ಅಂದ್ರೆ ಡ್ಯಾನ್ಸ್ ಅಲ್ಲ ಸರ್, ಸ್ಮೈಲ್ ಮಾಡಲ್ಲ, ಸುಮ್ಮನೆ ಅಂದ್ರೆ ಆಳ್ವಾಗ ಒಳಗೆ ಹೋಗ್ಬಿಡ್ತಾರೆ. ಇಲ್ಲ, ಏನು ಬರ್ದಿದ್ದಾರೆ. ಯಾಕೆಂದರೆ ನಮಗೆ ಟ್ಯಾಲೆಂಟ್ ಅವರಲ್ಲಿದೆ. ಸೊ ಬರ್ದಿದ್ದಾರೆ ಅಂದಾಗ ನಾನು ಕೇಳಬೇಕಲ್ಲ, ಸೊ ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು. ತುಂಬ ಕಲಿಯೋದು ಎಲ್ಲರೂ ಎಲ್ಲರೂ ಬೆಳಗಿನ ಜಾವ ಇತ್ತು ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಎಲ್ಲ ಬರ್ತಾರೆ. ಅಂದರೆ ನಾನು 10:30 ಮೀಟ್ ಮಾಡ್ತೀನಿ ಅಂದರೆ 4 ಗಂಟೆಗೆ ಹೊರಟು ಸ್ವಂತ ದುಡ್ಡಲ್ಲಿ ಬರ್ತಾರೆ. ಅವರೇ ದುಡ್ದಿರೋ ದುಡ್ಡಲ್ಲಿ ಬರ್ತಾರೆ. ಸೊ ನೈಟ್ ಬೇಗ ಮಲ್ಕೊಂಡು ಬೆಳಿಗ್ಗೆ ಬಸ್ ಇಟ್ಕೊಂಡು ಅಥವಾ ಅದರಿಂದ ನಾವೇನು ಕಲಿಬೋದು ಅಂದರೆ ಒಂದು ಪ್ರಿನ್ಸಿಪಲ್ಡ್ ಲೈಫ್, ಆರ್ಗನೈಸ್ಡ್ ಆಗಿರ್ತಾರೆ. ಸೊ ಇಲ್ಲ ಅಷ್ಟು ದೂರದಿಂದ ಬಂದು ಅಲ್ಲೆಲ್ಲೋ ಹಿಂದೆ ನಿಂತಿರ್ತಾರೆ. ನೀವು ಹೇಳ್ದಂಗೆ ಇಲ್ಲೆಲ್ಲ ಹಾಡಾಡಿ ಡೈಲಾಗ್ಸ್ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಬಂದು ಸೆಲ್ಫಿ ತೊಗೊಂಡು ಹೋಗ್ತಾರೆ. ಅವರಿಂದ ನಾವು ಪೇಷನ್ಸ್ನ ಕಲಿಬೇಕು. ಇಲ್ಲಿ ಬಂದು ನನಗಿಂತ ಚೆನ್ನಾಗಿ ಡೈಲಾಗ್ ಹೇಳಬೇಕು ಅಂತಾರೆ, ಚೆನ್ನಾಗಿ ಹೇಳ್ತಾರೆ, ಇನ್ನು ಕೆಲವರು ಹಾಡಾಡ್ತಾರೆ. ಸೊ ಅದರಿಂದ ನಾವು ಅವ್ರ ಕಾನ್ಫಿಡೆನ್ಸ್ನ ಕಲಿಬೇಕು. ಸೊ ಅವರಿಂದನೇ ಕಲೆ ತುಂಬ ಇರುತ್ತೆ. ಸರ್, ಕೆಲವೇ ದಿನಗಳಲ್ಲಿ ನಿಮ್ಮ ಬರ್ತಡೇ ಇದೆ. ಅಣ್ಣ, ಕೆಲವೇ ದಿನಗಳಲ್ಲಿ ಬರ್ತಡೇ ನಿಮ್ಮದು. ನೋಡೋಣ, ಅದನ್ನು ಹೇಳ್ದೆ. ಸರ್, ಈ ದಾವಣಗೆರೆಗೆ ಏನೋ ಶಿಫ್ಟ್, ಅಲ್ಲೇನೋ ಸೆಲೆಬ್ರೇಟ್ ಮಾಡ್ತೀರಿ ಏನೋ ಕೇಳ್ಪಡ್ತೀವಿ. ಈ ಸತಿ ಬರ್ತಡೇ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಗೊತ್ತಾಗುತ್ತೆ ನಾಳೆ ಅನೌನ್ಸ್ ಮಾಡ್ತಾರೆ. ನಾಳೆ ಅಲ್ಲ ಅಂದರೂ ನಾಡಿದ್ದು 30 ಅನೌನ್ಸ್ ಮಾಡ್ತಾರೆ. ಸೊ ಕೆಲವು 11ಕ್ಕೆ ಬರೋದೇ ಇಲ್ಲ, ಚಾನ್ಸೇ ಇಲ್ಲ ಅಂತಾರಲ್ಲ, ಈಗಲೂ ಕೂಡ ಮಾತಾಡ್ತಿದ್ದಾರೆ ಹೊರಗಡೆ ಇಂಡಸ್ಟ್ರಿ ಕಷ್ಟ ಇದೆ ಅಂತ. ಸೊ ಅದು ಈಗ ಕೊನೆಯ ಹಂತದ್ದು ಏನು ಹೇಳೋದು? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮೆಲ್ರಿಗೂ, ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ಟೈಮ್ ಕೊಟ್ಟಿದ್ದಕ್ಕೆ ಎಲ್ಲ ಜೈ